ಕೋಟ್ಯಾಂತರ ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಮಾನವರಾಗಿರೋದ್ರಿಂದ ಮಾನವತೆಯನ್ನು ಪ್ರತಿಯೊಬ್ಬ ಮನುಷ್ಯನೂ ಕಲಿಬೇಕಾಗತ್ತೆ. ನಾವು ಪ್ರತಿಯೊಬ್ಬರೂ ಒಬ್ಬರಿಗೊಬ್ಬರು ಅವ್ರ ವಿದ್ಯೆಯಿಂದಲೂ, ಅವ್ರ ಪೋಸ್ಟಿಂದಲೂ, ಅವ್ರ ಏಜಿಂದಲೂ ನಾವು ಮರ್ಯಾದೆ ಕೊಡೋಕ್ಕೆ ಕಲ್ತಿದ್ರೆ. ಹಳೆ ಕಾಲದಲ್ಲಿ ನಮ್ಮವರು ಭಾಳ ಬುದ್ಧಿವಂತರು, ಭಾಳ ರೆಸ್ಪೆಕ್ಟ್ ಕೊಟ್ಟು ಮಾಡ್ತಾಯಿದ್ರು. ಈಗಿನ ಕಾಲದಲ್ಲಿ ಅದನ್ನು ಸರಿಯಾಗಿ ಇವರು ಬಿಹೇವಿಯರ್ ಇಲ್ಲ. ಇದಕ್ಕೆ ಕಾರಣ ಏನಂದರೆ, ಒಂದು ಬ್ರಿಟಿಷ್ನವರು ನಮ್ಮನ್ನು ಹೆಂಗೆ ಆಳ್ತಾಯಿದ್ರು, ಯಾವ ಥರ ಡಿಸಿಪ್ಲೈನ್ ಇರುತ್ತೆ, ಅವ ಪೋಸ್ಟಿಗೆ ತಕ್ಕಂಥ ಅವ್ರಿಗೆ ಹೆಂಗೆ ನಡ್ಕೊಬೇಕಂತ ನಮ್ಮಲ್ಲಿ ಆ ಭಾವನೆ ಈಗ ಮತ್ತು ಬ್ರಿಟಿಷವ್ರ ಥರನೇ ಈಗ ಬಂದೆ ಮಾತ್ರ ಈ ಜನ ತಿದ್ಕೊಳ್ಳೋಕ್ಕೆ ಸಾಧ್ಯ ಇರುತ್ತೆ. ಯಾಕೆಂದರೆ ಸ್ವಯೋಜಿತ ತಿದ್ಕೊಳ್ಳೋದು. ಒಬ್ಬ ಪ್ರಧಾನಿ ಇದ್ದರೆ ಆ ಪ್ರಧಾನಿಗೆ ತಕ್ಕಂಥ ರೆಸ್ಪೆಕ್ಟ್ ನಾವು ಕೊಡಲೇಬೇಕು. ಒಬ್ಬ ಜಡ್ಜಿ ಆದರೆ ಅವ್ರಿಗೆ ತಕ್ಕಂಥ ರೆಸ್ಪೆಕ್ಟ್ ಕೊಡಲೇಬೇಕು. ಒಬ್ಬ ಕಮಾಂಡರ್ ಇದ್ದರೆ ಅವ್ರಿಗೆ ತಕ್ಕಂಥ ರೆಸ್ಪೆಕ್ಟ್ ಕೊಡಲೇಬೇಕು. ಏಕೆಂದರೆ ಆ ಪೋಸ್ಟು ಅವ್ರ ಅಪ್ಪ ಅಮ್ಮ ಮಾಡಿದ ಪುಣ್ಯ ಫಲದಿಂದಲೂ ಅವ್ರು ಕಷ್ಟಪಟ್ಟು ಓದಿಂದ ಬಂದಿರುತ್ತೆ. ಅದರಿಂದ ನಾವು ಆ ಪೋಸ್ಟಿಗೆ ನಾವು ಮರ್ಯಾದೆ ಕೊಟ್ಟು ಯಾವ ಥರ ನಡ್ಕೊಬೇಕು ಅನ್ನೋದು ಕಲಿಬೇಕಾಗುತ್ತೆ. ಏಕೆಂದರೆ ನಮ್ಮ ದೇಶದಲ್ಲಿ ಕಾನೂನು ಯಾವಾಗಲೂ ಶಿಸ್ತು ಇರೋ ತನಕ, ಇಲ್ಲಾಂದರೆ ಈ ಜನ ಭಯಪಡಲ್ಲ. ಏಕೆಂದರೆ ಕಾನೂನು ಶಿಸ್ತು ಇರಬೇಕಂದ್ರೆ ಪ್ರತಿಯೊಂದು ಅಧಿಕಾರಿಗಳೂ ತಾವು ತಗೊಳ್ಳೋ ಸಂಬಳಕ್ಕೆ ನಾವು ಕರೆಕ್ಟಾಗಿ ವರ್ಕ್ ಮಾಡ್ತೀವ. ಪ್ರತಿಯೊಂದು ಅಧಿಕಾರಿಯಾಗಲಿ, ಪ್ರತಿಯೊಂದು ಕೆಲಸದಲ್ಲಿರೋರು ನಾವು ತಗೊಳ್ಳೋ ಸಂಬಳಕ್ಕೆ ಕರೆಕ್ಟಾಗಿ ಕೆಲಸ ಮಾಡಿದರೆ, ತಪ್ಪು ಮಾಡೋನಿಗೆ ತಕ್ಕಂಥ ಪನಿಷ್ಮೆಂಟ್ ಮೇಲೆ ಅಧಿಕಾರಿ ಕೊಟ್ಟರೆ ಮಾತ್ರ ಕೆಳಗಡೆ ಇರೋರು ಭಯಪಡೋರು. ಅವ್ರು ಯಾವ ಇನ್ಫ್ಲುಯೆನ್ಸು, ಯಾರ ಮಿನಿಸ್ಟರ್ ರೆಕಮೆಂಡ್ ಇದ್ರೂ ಬುದ್ಧಿವಂತನ ಮುಂಚೆ ಮಿನಿಸ್ಟ್ರಿಗೇನು ದೊಡ್ಡವನಲ್ಲ. ಏಕೆಂದರೆ ಅವರವ್ರ ಸ್ಥಾನದಲ್ಲಿ ಅವರವ್ರು ದೊಡ್ಡವರು ಅಂತ ತಿಳಿದು ದೇಶಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ದುಡಿದ್ರೆ ಮಾತ್ರ ದೇಶ ಉದ್ಧಾರ ಆಗಬಲ್ಲ. ಸುಮ್ಮನೆ ಪೋಸ್ಟಿಗೆ ಇಟ್ಕೊಂಡು ಬುದ್ಧಿ ಇಲ್ಲದ ಕೈನಲ್ಲಿರೋ ಪೋಸ್ಟನ್ನು ಮಗು ಸಾಕೋಕ್ಕೆ ಗೊತ್ತಿಲ್ಲ ಗಂಡಸು ಕೈನಲ್ಲಿ ಕೊಟ್ಟಿದ್ದ ಮಗುವನ್ನು ಎರಡೂ ಹೇಗೆ ಉದ್ಧಾರ ಆಗಲು, ಹಾಗೆಯೇ ಜಗತ್ತಿನ ಬುದ್ಧಿವಂತರ ಕೈನಲ್ಲಿ ಎಲ್ಲ ಇರಬೇಕಾಗತ್ತೆ. ಎರಡನೇದು, ನಮ್ಮ ದೇಶದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಈ ಕೋರ್ಟ್ಗಳಿಂದ ಎಷ್ಟು ವರ್ಷಗಟ್ಟಲಾದ್ರೂ ಸಿವಿಲ್ ಮ್ಯಾಟ್ರ್ಗಳು ಆಗೋದೇ ಇಲ್ಲ. ಸುಮ್ಮನೆ ಒಂದು ಜಡ್ಜಿಗೆ ಪಾಪ ಅವ್ರಿಗೆ ಒಂದು ಜಡ್ಜಿಗೆ ಇಷ್ಟೊಂದು ಲೋಡ್ ವರ್ಕ್ ಇರಬೇಕು. ಸುಮ್ಮನೆ ಒಂದು ಲಿಮಿಟ್ ಇಲ್ಲ ಅದು ಕೊಟ್ಟರೆ ಏನು ಮಾಡೋಕ್ಕೆ ಸಾಧ್ಯ ಇರುತ್ತೆ. ಒಬ್ಬೊಬ್ರಿಗೆ ಇಷ್ಟ ಆದಮೇಲೆ ಇನ್ನೊಂದು ಇದು ಇರಬೇಕು. ಕೋರ್ಟಿನಲ್ಲಿ ಕರೆಯೋಕ್ಕೆ ಜನಗಳಿಗೆ ಎಲ್ಲೋ ದೂರ ಇರ್ತಾರೆ, ವಯಸ್ಸಾಗಿರ್ತಾರೆ, ಅವ್ರು ಕಿವಿ ಕೇಳಲ್ಲ, ನಂಬರ್ ಏನಂತ ಗೊತ್ತಾಗಲ್ಲ. ಅದು ಬೋರ್ಡ್ನಲ್ಲಿ ಗೊತ್ತಾಗಬೇಕು. ಆವಾಗ ಅವ್ರಿಗೆ, ಏಕೆಂದರೆ ಪಬ್ಲಿಕ್ಕಿಗೆ ಕಟ್ಟೋ ದುಡ್ಡಿಂದನೇ ಗೌರ್ಮೆಂಟ್ ನಡೀತಾ ಇರುತ್ತೆ. ಗೌರ್ಮೆಂಟೆಲ್ಲ ಯಾರು ದುಡ್ಡಿಂದ ಇವರೆಲ್ಲ ಎಂಜಾಯ್ ಮಾಡ್ತಾರೆ? ಪಬ್ಲಿಕ್ ಕಷ್ಟಪಟ್ಟು ದುಡಿದರೆ ಕೊನೆಗೆ ಪಬ್ಲಿಕ್ ಕಷ್ಟಪಟ್ಟವನಿಗೆ ಅವನಿಗೆ ಸೌಲಭ್ಯನೇ ಇರೋಲ್ಲ. ಯಾಕೆಂದರೆ ಕೆಲವು ಕೋರ್ಟ್ನಲ್ಲಿ ಬೆಂಚ್ ಇರೋಲ್ಲ ಕೂತ್ಕೊಳ್ಳೋಕ್ಕೆ, ವಯಸ್ಸಾಗಿರೋರು ನಿಂತಿರ್ತಾರೆ, ಅಲ್ಲಿ ಒಂದು ಮೈಕ್ ಇರೋಲ್ಲ, ಅವ್ರಿಗೂ ನಂಬರ್ ಬರೋದು ಕರೆಯೋದು ಗೊತ್ತಿಲ್ಲ. ಇಷ್ಟ ಮಟ್ಟಿಗೆ ನಮ್ಮ ದೇಶ ಇನ್ನೂ ಉದ್ಧಾರ ಆಗಿದೆ. 75 ವರ್ಷ ಆಗಿ ಈ ದೇಶ ಉದ್ಧಾರ ಆಗಿದೆ ಅಂತಾರೆ. ಇದು ಹೋಗಿ ನೀವು ಕೋರ್ಟ್ನಲ್ಲಿ ಹೋಗಿ ನೋಡಿದರೆ ನಮ್ಮ ದೇಶ ಎಷ್ಟು ಮಟ್ಟಿಗೆ ಉದ್ಧಾರ ಆಗಿರುತ್ತೆ, ಎಷ್ಟು ಮಟ್ಟಿಗೆ ನೀಟಾಗಿ ಇವರು ಡಿಸಿಪ್ಲೈನ್ ಇರುತ್ತೆ, ಎಷ್ಟು ಮಟ್ಟಿಗೆ ಕೇಸ್ಗಳು ನಂಬರ್ ವೈಸ್ ಸೀರೀಸ್ ವಾಯ್ಸಾಗಿ ಕರೀತಾರೆ ಎಂಬುದೆಲ್ಲ ಗೊತ್ತಿದ್ರೆ ಮಾತ್ರ ಆ ಪೋಸ್ಟ್ಗೆ, ಆ ಸ್ಥಾನಕ್ಕೆ, ಅಧಿಕಾರಿಗಳಿಗೆ ಯಾವ ಥರ ಮರ್ಯಾದೆ ಕೊಡುತ್ತೆ ಅಂತ ಕಳೀತಾರೆ. ಅದರಿಂದ ಈ ದೇಶ ಡೆವಲಪ್ಮೆಂಟ್ ಆಗಬೇಕಂದ್ರೆ ಫಸ್ಟ್ ಬೇಸಿಕ್ಕಿಂದನೂ ಕರೆಕ್ಷನ್ ಮಾಡ್ಕೊಂಬಂದ್ರೆ ಮಾತ್ರ ಮೇಲ್ಗಡೆ ತನಕ ಸರಿ ಹೋಗುತ್ತೆ. ಕೆಳಮಟ್ಟದಿಂದ ಮೇಲ್ಗಡೆಯಿಂದ ಕರೆಕ್ಷನ್ ಮಾಡ್ಕೊಂಬಂದರೆ ಕೆಳಮಟ್ಟವ್ರು ಮಿಸ್ಯೂಸ್ ಆಗಿ ಮಾಡೋಕ್ಕೆ, ಕೆಳಮಟ್ಟದಿಂದ ಟೈಟ್ ಮಾಡಿಕೊಂಡೇ ಹೋದರೆ ಮೇಲ್ಮಟ್ಟಕ್ಕೆ ತಕ್ಕ ಅದಕ್ಕಿಂತ ಮೇಲ್ಮಟ್ಟದ ತನಕ ಟೈಟ್ ಮಾಡ್ಕೊಂಡು ಹೋದರೆ ದೇಶ ಚೆನ್ನಾಗಿರುತ್ತೆ. ಇಷ್ಟ ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ತಮ್ಮೆಲ್ಲರಿಗೂ ನಮಸ್ಕಾರ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.